ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮದುವೆಯ ಮಂಟಪ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಮತ್ತು ಮಂತ್ರಘೋಷಗಳ ನಡುವೆ ತಾಂಡವ್ ಮುಗುಳ್ನಗುತ್ತಾ ಹಸೆಮಣೆಯ ಮೇಲೆ ಕುಳಿತಿದ್ದ. ಅವನ ಮನಸ್ಸಿನಲ್ಲಿ ತಾನು ಹೂಡಿದ ಸಂಚು ಯಶಸ್ವಿಯಾಯಿತೆಂಬ ಅಹಂಕಾರವಿತ್ತು. ಭಾಗ್ಯ ಏನು ತಿಳಿಯದವಳ ಹಾಗೆ ಬಂದು ಕುಳಿತಾಗ ತಾಂಡವನಿಗೆ ಗೆಲುವು ತನ್ನದೇ ಅನಿಸಿತು. ಆದರೆ ತೆರೆಯ ಮರೆಯಲ್ಲಿ ನಡೆದಿದ್ದೇ ಬೇರೆ. ತಾಂಡವ್ ಮತ್ತು ಶ್ರೇಷ್ಠ ಸೇರಿ ತನ್ನನ್ನು ಮತ್ತು ಕುಟುಂಬವನ್ನು ಹೇಗೆ ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಕಟು ಸತ್ಯ ಭಾಗ್ಯಳಿಗೆ ಮೊದಲೇ ತಿಳಿದಿತ್ತು. ಕುಸುಮ ಅತ್ತೆಯ ಬೆಂಬಲದೊಂದಿಗೆ ಅವಳು ದೊಡ್ಡ ಪ್ಲಾನ್ ಮಾಡಿದಳು. ಮುಹೂರ್ತ ಹತ್ತಿರ ಬಂದಿತ್ತು. ತಾಂಡವ್ ಜಯಶಾಲಿಯಂತೆ ಬೀಗುತ್ತಾ ತಾಳಿಯನ್ನು ಕೈಗೆತ್ತಿಕೊಂಡು ಭಾಗ್ಯಳ ಕೊರಳಿಗೆ ಕಟ್ಟಲು ಮುಂದಾದ. ಇಡೀ ಮಂಟಪ ಮೌನವಾಗಿತ್ತು. ಅಷ್ಟರಲ್ಲಿ ಭಾಗ್ಯಳ ಧ್ವನಿ ಗುಡುಗಿತು, ನಿಲ್ಲಿಸಿ. ತಾಂಡವ್ ಅವಕ್ಕಾಗುತ್ತಾನೆ. ಏನಾಯಿತು ಭಾಗ್ಯ ಅಂತ ಹೇಳಿ ಕೇಳಿದ್ದಕ್ಕೆ ಭಾಗ್ಯ ತನ್ನ ಫೋನ್ ಹೊರತೆಗೆದು ಸಾಕ್ಷಿಯನ್ನು ಪ್ರದರ್ಶಿಸಿದಳು. ಅದರಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಅವರ ಅಸಲಿ ಸಂಚು ಬಯಲಾಗಿತ್ತು. ಅಷ್ಟಕ್ಕೆ ಮುಗಿಯಲಿಲ್ಲ. ಸರಿಯಾದ ಸಮಯಕ್ಕೆ ಆದಿ ಮಂಟಪಕ್ಕೆ ಎಂಟ್ರಿ ಕೊಟ್ಟ. ಭಾಗ್ಯಳ ಮಾನ ಕಾಪಾಡಲು ಮತ್ತು ಅವಳನ್ನು ಪ್ರೀತಿಸುತ್ತಿರುವುದಾಗಿ ಎಲ್ಲರ ಮುಂದೆ ಘೋಷಿಸಿದ ಆದಿ. ತಾಂಡವ್ನ ಮುಖವಾಡ ಕಳಚಿ ಹಾಕಿದ. ಮೋಸದ ಮದುವೆ ಮುರಿದು ಬಿದ್ದು ಸತ್ಯದ ವಿಜಯವಾಯಿತು. ನೆಕ್ಸ್ಟು ಏನೇನು ಆಗತ್ತೆ ಸಂಚಿಕೆಯಲ್ಲಿ ಮತ್ತು ಇನ್ನೇನು ಆಗಬಹುದು. ಈಗ ತಾಂಡವ್ನ ಮದುವೆ ನಿಲ್ಲಿಸಿದ್ದಾಳೆ. ಅವರಿಬ್ಬರು ಏನೇನು ಮಾಡಿದ್ದಾರೆ ಎಲ್ಲ ಮನೆ ಮುಂದೆ ಪ್ರೂವ್ ಮಾಡಿದ್ದಾಳೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.